ಯೋಗ ಮಾಡ್ತಿದ್ದೀರಾ ಸ್ವಾಮಿ? ಏಯ್, ಧ್ಯಾನ ಮಾಡ್ತಿರೋವಾಗ ಡಿಸ್ಟರ್ಬ್ ಮಾಡಬಾರ್ದು. ಸರಿ, ಇವ್ರು ಕಣ್ಬಿಟ್ಮೇಲೆ ಬರೋಣ ಬನ್ನಿ ಮಾಮ್. ಏಯ್, ಇಷ್ಟು ದೂರ ಬಂದು ಹಾಗೆ ಮನೆಗೆ ಹೋಗೋದಾ? ಕಾರಲ್ಲಿ AC ಆನ್ ಮಾಡ್ಕೊಂಡು ಕೂತ್ಕೊಳ್ಳೋಣ ಮಾಮ್. ನೀವು ಬನ್ನಿ. ಯಾಕೆ ಬಂದಿದ್ದೀರಾ ಅದನ್ನ ಹೇಳಿ. ಸರ್ಕೊಳ್ಳೋ. ಮಾಮ್ ನಮಸ್ಕಾರ ಸ್ವಾಮಿ. ನಮಸ್ಕಾರ ಮಾಡ್ತಾ ಇದ್ದೀವಿ, ನೀವು ನೋಡಿದ್ರೆ ಕಾಣಿಸುತ್ತೆ. ವಿಷಯ ಏನು ಅಂತ ಹೇಳುವಲ್ಲವಾ? ಇವತ್ತು ರಾತ್ರಿ ಬೆಳದಿಂಗ್ಳು ಹರಿಯೋ ಸಮಯಕ್ಕೆ ಚಂದ್ರಕಾಂತ ಮಣಿನ ಮಡಿಕೆಯಲ್ಲಿಟ್ಟು ನಿಲ್ಸು. ಆ ಪ್ರಯತ್ನವನ್ನ ನಿಲ್ಸೋದ್ರೇನೆ ಒಳ್ಳೇದು ತಿಲೋತ್ತಮ. ಮಾಮ್ ಹೇಳಿದ್ರಲ್ಲ ಮೂನ್ ಲೈಟ್ ಮ್ಯಾಚ್ ಇಲ್ಲ ಅಂದಂಗಾಯ್ತು, ಬನ್ನಿ ಹೋಗೋಣ. ಇರೋ, ಅಪಾಯಕ್ಕೆಲ್ಲ ಹೆದ್ರುಕೊಂಡ್ರೆ ಏನು ಮಾಡಕ್ಕಾಗಲ್ಲ. ಸ್ವಾಮಿ, ವಿಷಯ ಹೇಳಿದ್ಮೇಲೆ ನೀವೇನ್ ಹೇಳಿದ್ರು ಅದನ್ನೇ ಕೇಳ್ತೀವಿ ನಾವು. ಲಕ್ಷ್ಮೀಪುರ ನಾಗಲಕ್ಷ್ಮಿ ದೇವಸ್ಥಾನದಿಂದ ನಮ್ಮ ಕುಲಗುರುಗಳು ಮನೆಗೆ ತಗೊಂಡು ಬಂದಿರೋ ಚಂದ್ರಕಾಂತ ಮಣಿಯಿಂದ ಮಗು ಗಾಯತ್ರಿಗಿರೋ ಅರ್ಧ ಚಂದ್ರಾಕಾರದ ಮಚ್ಚೆ ಇದಕ್ಕೂ ಮುಂಚೆ ಯಾರಿಗಿತ್ತು ಅನ್ನೋದನ್ನ ತಿಳ್ಕೋಬಹುದು ಅಂತ ಗೊತ್ತಾಯ್ತು. ನಿನಗೆ ಗೊತ್ತಿಲ್ದಿರೋದು ನಾನು ನಿನಗೆ ಹೇಳ್ತೀನಿ ತಿಲೋತ್ತಮ. ಚಂದ್ರಕಾಂತ ಮಣಿ ಕರಗಿಸೋದ್ರಿಂದ ಲಾಭಕ್ಕಿಂತ ನಷ್ಟನೇ ಜಾಸ್ತಿ ಆಗುತ್ತೆ. ಸುಮಾರು ಅಂದ್ರು ಎಷ್ಟು ಕೋಟಿ ನಷ್ಟ ಆಗ್ಬೋದು ಸ್ವಾಮಿ? ಮೂರ್ಖ, ಮಹತ್ವವಾದ ಮಣಿಗಳಿಗೆ ಬೆಲೆ ಕಟ್ಟೋದಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಕೆಲವೊಂದಕ್ಕೆ ಬೆಲೆಗಿಂತ ಅದರಿಂದ ಬರೋ ಕಳೆನೇ ಮುಖ್ಯ ಅಂತ ಅನ್ಕೋಬೇಕು. ನಿಜಾನೇ ಸ್ವಾಮಿ, ಆದ್ರೆ ಮಗುಗಿರೋ ಮಚ್ಚೆಯಿಂದ ನನಗೆ ಆತಂಕ ಆಗ್ತಿರೋ ವಿಷಯ ಏನು ಅಂತ ತಿಳ್ಕೋಬೋದು ಅಂತ ನಾನು ಅನ್ಕೊಂಡಿದ್ದೆ. ಆ ವಿಷಯನ ನಿಮಗೆ ಹೇಳಿದ್ರೆ ದಾರಿ ತೋರಿಸ್ತೀರಾ ಅಂತ ಬಂದೆ. ಆದ್ರೆ ಮುಂದಿನ ಜನ್ಮದಲ್ಲೂ ಮತ್ತೆ ತಿಲೋತ್ತಮ ಆಗಿ ಹುಟ್ಟಬೇಕು ಅನ್ಕೊಂಡಿದ್ಯಾ? ಅರ್ಥ ಆಗ್ಲಿಲ್ವಾ? ನಮ್ಮ ಮಾಮ್ ಕೂಡ ಅರ್ಥ ಆಗ್ಲಿಲ್ಲ ಅಂತ ನನ್ಗೆ ಅರ್ಥ ಆಯ್ತು ಸ್ವಾಮಿ. ಚಂದ್ರಕಾಂತ ಮಣಿನ ಕರಗಿಸಿದ ಕೆಲವೇ ಕ್ಷಣಕ್ಕೆ ನಿನ್ನ ತಾಯಿ ತಿಲೋತ್ತಮನ ಪ್ರಾಣ ಅವಳನ್ನ ಬಿಟ್ಟು ಹೋಗ್ಬೋದು ವಲ್ಲಭ. ಅದಕ್ಕೆ ಸಿದ್ಧವಾಗಿದ್ರೆ ಮಾತ್ರ ಈ ಪ್ರಯತ್ನವನ್ನ ನೀನು ಮುಂದುವರಿಸಬಹುದು. ಪರವಾಗಿಲ್ಲ ಸ್ವಾಮಿ. ಮಾಮ್, ಆರ್ ಯು ಕ್ರೇಜಿ? ಒಂದು ನಿಮಿಷ ಸ್ವಾಮಿಗಳೇ, ನೀವೀ ಕಡೆ ಬನ್ನಿ. ಬನ್ನಿ ಇಲ್ಲೇ ಏಯ್, ಬನ್ನಿ ಮಾಮ್, ಬನ್ನಿ. ನಿಮ್ಗೆ ಅರ್ಥ ಆಗ್ತಿಲ್ವಾ? ನಿನಗೆ ತೊಂದರೆ ಆಗುತ್ತೆ ಅಂತ ಅಖಂಡ ಸ್ವಾಮಿಗಳು ಹೇಳ್ತಾ ಇಲ್ಲ, ನೀನು ಮೇಲೆ ಹೋಗ್ತೀಯ ಅಂತ ಹೇಳ್ತಾ ಇದ್ದಾರೆ. ನಿನಗೆ ತಲೆ ಕೆಟ್ಟಿದ್ಯಾ ವಲ್ಲಭ? ಅವರು ನನ್ನ ಒಳ್ಳೇದಕ್ಕೆ ಹೇಳ್ತಾರೆ, ಆದ್ರೆ ನಾನಂತೂ ಡಿಸೈಡ್ ಮಾಡಾಗಿದೆ. ಏನು ಸಾಯ್ತೀನಿ ಅಂತನಾ? ಬಾಯ್ ಮುಚ್ಚೋ. ಅಲ್ಲಿ ಗಾಯತ್ರಿಕ ಬಂದ್ರೆ ತಾನೇ ನನ್ ಸಾವಾಗೋದು. ಇಲ್ಲಾಂದ್ರೂ ಅವ್ರೆ ಅಲ್ಲಿಗೆ ಬರ್ಬೋದಲ್ವಾ? ಅದಕ್ಕಿಂತ ಇನ್ನೇನ್ ಬೇಕು? ಏನ್ ಮಾಡ್ಬೇಕು ಅದನ್ನೇ ಮಾಡ್ತೀನಿ. ನೀನ್ ಬಾ. ಸ್ವಾಮಿ, ನನ್ ಮಗ ಏನೂ ಗೊತ್ತಿಲ್ದೆ ನಿಮ್ ಬಗ್ಗೆ ಏನೇನೋ ಹೇಳ್ತಿದ್ದಾನೆ. ನಾನು ಹೇಳಿದ್ದು ಏನ್ ಮಾಮ್ ಹೀಗೆ ಮಾತಾಡ್ತೀರಾ? ಅದಕ್ಕೆ ನೀವಿಷ್ಟು ದಿನ ಸರ್ವೈವ್ ಆಗಿರೋದು. ನಿಮ್ಮ ಆಶೀರ್ವಾದದಿಂದ ನಾನು ಕ್ಷೇಮವಾಗಿರ್ತೀನಿ, ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅನ್ನೋ ನಂಬಿಕೆಯಿಂದ ಈ ಪ್ರಯೋಗದ ಹಾದಿಗೆ ಹೆಜ್ಜೆ ಇಡ್ತೀನಿ. ಬರ್ತೀನಿ ಸ್ವಾಮಿ. ಒಳ್ಳೇದಾಗ್ಲಿ. ನಡಿ. ಸರಿ ಬನ್ನಿ. ಸಾವನ್ನ ಮನೆ ಕರೀತಾ ಇದ್ದಾಳೆ, ಅದನ್ನ ಅನುಭವಿಸ್ಬೇಕಷ್ಟೆ. ಸುಮನ, ಇರು ಇರು ಇರು. ಏನಾಯ್ತು? ಬೆಡ್ ಮೇಲೆ ಏನೂ ಇಲ್ಲ, ನೀನ್ ಮಲ್ಕೋಬೇಡ ಅಂತ ಹೇಳ್ತಿದ್ದೀನಿ ಅಷ್ಟೇ. ಯಾಕೆ? ಹೇಳ್ತೀನಿ, ಮೊದಲು ಈ ಜ್ಯೂಸ್ ಕುಡಿ. ಡ್ರೈ ಫ್ರೂಟ್ ಜ್ಯೂಸಾ ಅವಕ್ಯಾಡೋ ಜ್ಯೂಸಾ? ಕುಡಿಯೋದು ಬಿಟ್ಟು ಯಾವ ಜ್ಯೂಸು ಅಂತ ಯಾಕೆ ಹೇಳ್ತಾ ಇದೀಯಾ? ಕುಡಿ ಕುಡಿ. ಇದೇನಿಷ್ಟು ಕಹಿ ಇದೆ? ಯಾರಾದ್ರೂ ಇದನ್ನ ಕುಡಿತಾರಾ? ನೀನು ಕುಡಿಬೇಕು ಅಂತಾನೆ ತಂದಿದ್ದು. ಬೇವಿನ ಸೊಪ್ಪಿನ ರಸ ಇದು,
ಬೇವಿನ ಸೊಪ್ಪಿನ ಜ್ಯೂಸಾ? ನಿಮ್ಮನ್ ಕೇಳಿದ್ನ ನಾನು? ಹಾವಿನ ವಿಷದ ವಿರುದ್ಧ ಇದು ಕೆಲಸ ಮಾಡುತ್ತೆ ಅಂತ ನಯನಿ ಅದಕ್ಕೆ ಹೇಳಿದ್ರು. ಅವಳಿಗೆ ಬುದ್ಧಿ ಇಲ್ಲ ಅನ್ಸತ್ತೆ. ಗರ್ಭಿಣಿ ಹೆಂಗ್ಸ್ ನಾನು. ಈ ಜ್ಯೂಸ್ ಕುಡ್ದು ನನ್ ಮಗುಗೇನಾದ್ರು ಆದ್ರೆ ಯಾರ್ ಜವಾಬ್ದಾರಿ ಹೇಳಿ? ಬುದ್ಧಿ ಇದ್ದೇ ಇದನ್ ಕೊಟ್ಲ ಅವಳು? ಏಯ್ ಮೆಂಟಲ್, ನಾನೇ ಕೇಳಿದ್ದೆ. ಗುರುಗಳು ಬಂದು ಚಂದ್ರಕಾಂತ ಮಣಿನ ಗಾಯತ್ರಿ ಪುಟ್ಟಿ ಕಾಲ್ ಬೆರಳುಗಳು ಮಧ್ಯ ಇಟ್ಟು ಕಚ್ಚಿದ ಜಾಗದಲ್ಲಿ ಸೌರಿದ್ದಕ್ಕೆ ನಿನ್ನ ಕಣ್ಣು ತೆಗೆದಿದ್ರು ನಿನ್ನ ದೇಹದಲ್ಲಿ ಎಲ್ಲಾದರೂ ಒಂದು ಕಡೆ ವಿಷ ಇರ್ಬೋದೇನೋ ಅಂತ ನನಗೆ ಅನುಮಾನ ಬಂದು ಕೇಳಿದೆ. ನಿಂಬೆಕಾಯಿ ಸಿಪ್ಪೆನಾಗಲಿ ಮಾವಿನಕಾಯಿ ವಾಟೆನಾಗಲಿ ಪುಡಿ ಮಾಡಿ ಕುಡಿದ್ರೆ ಒಳ್ಳೆಯದು ಅಂತ ಹೇಳಿದ್ರು ಅದಕ್ಕೆ. ಇನ್ನು ಈಸಿಯಾಗಿರೋದನ್ನೇನಾದರೂ ಹೇಳಿ ಅಂದಿದ್ದಕ್ಕೆ ಸ್ಮೈಲ್ ಮಾಡಿ ಬೇವಿನ ಸೊಪ್ಪಿಂದ ಈ ಕಷಾಯನ ಮಾಡಿಕೊಟ್ರು. ಓಹೋ, ಆ ಮಹಾತಾಯಿ ನಕ್ಕೊಂಡ್ ಕೊಟ್ಲಾ? ಮಗು ತರನೇ ಇರೋ ಅವಳ ಇನ್ನೋಸೆಂಟ್ ಮುಖನ ನೀವ್ ನೋಡ್ಕೊಂಡು ಅಬ್ಬಾ ನಮ್ಮ ಅದ್ಕೆ ಎಷ್ಟು ಪ್ರೀತಿಯಿಂದ ಸ್ಮೈಲ್ ಮಾಡಿದ್ರು ಅಂತ ಅನ್ಕೊಂಡು ಈ ವಿಷದ ಜ್ಯೂಸ್ನ ಇಲ್ಲಿಗೆ ತಂದ್ರ? ಏಯ್, ಅದು ವಿಷ ಅಲ್ಲ, ಕಷಾಯ. ನನ್ ದೃಷ್ಟಿಲಿ ಇದು ವಿಷಾನೇ. ತಲೆ ಕೆಟ್ಟಿದೆ ನಿಂಗೆ? ನಿಮಗ್ ಹುಚ್ಚಿಡ್ತಿದೆ ಅನ್ಸತ್ತೆ ರೀ. ನಾನ್ ಎಷ್ಟು ಕಷ್ಟಪಟ್ಟು ತಾಯಿ ಆಗ್ತಿದೀನಿ ಅಂತಂದ್ರೆ ಅದ್ರ ಅರ್ಥ ನಿಮ್ಮನ್ನ ಕೂಡ ತಂದೆ ಮಾಡೋಣ ಅಂತ. ಅದು ನಮ್ಮ ಅಕ್ಕಂಗ್ ಸಹಿಸಕ್ ಆಗ್ತಿಲ್ಲ. ನೀವ್ ಇನ್ನೋಸೆಂಟ್ ಆಗಿ ಹಾವು ಕಚ್ಚೋದಿಕ್ಕೆ ಯಾವ್ದಾದ್ರು ಮದ್ದಿದ್ಯಾ ಅಂತ ಕೇಳಿದ್ರೆ ಅವಳು ಏನೋ ಮಾಡ್ಕೊಟ್ಟು ನನ್ ಪ್ರಾಣ ತೆಗೆದ್ಲು ಅಂತ ಅನ್ಕೊಳ್ಳಿ. ಏಯ್ ಬಾಯ ಮುಚ್ಚ. ನನ್ ಮಗುನ ಸಾಯಿಸ್ತಾಳೆ ಅನ್ಕೊಳ್ಳಿ. ಛೇ, ಇನ್ನ ಹೊಡಿಬಾರ್ದು ಅಂತ ಅನ್ಕೊಂಬಂದಿದ್ದೆ ನಾನು. ಆದ್ರೆ ಹೊಡಿತೀರಾ? ಯಾಕೆ ಗೊತ್ತಾ? ನನ್ ಮೇಲಿರೋ ಕೋಪಕ್ಕಲ್ಲ, ನಮ್ಮ ಅಕ್ಕನ ಮೇಲಿರೋ ಅಭಿಮಾನಕ್ಕೆ. ತಿಳ್ಕೊಳ್ಳಿ. ಅವಳು ನಿಮ್ ಕಣ್ಣಿಗೆ ದೇವ್ರ ತರ ಕಾಣಿಸ್ತಾಳಲ್ಲ. ನಿಜಾನ ಈ ಕಷಾಯದ್ಕಿಂತ ಕಹಿಯಾಗಿರೋ ತರ ಹೇಳ್ತಾ ಇದ್ರೆ ಅದನ್ ಸಹಿಸ್ದೆ ನನ್ ಮೇಲ್ ಕೈ ಮಾಡಿದ್ರಿ. ವೇಸ್ಟ್ ಕಣೆ. ನೀನ್ ಆರೋಗ್ಯವಾಗಿರ್ಬೇಕು ಅಂತ ನಾನ್ ಕಷ್ಟಪಡೋದು ವೇಸ್ಟು ಅಂತ ಗೊತ್ತಾಯ್ತು. ನಿಮಗ್ ಕೈ ಮುಗಿತೀನಿ. ನಾನ್ ಬೇಕಾದ್ರೆ ಹಾಲ್ ಕುಡ್ಕೊಂಡೆ ಬದುಕ್ತೀನಿ. ನೀವ್ ಹುಚ್ಚುಚ್ಚಾಗಿ ಏನೇನೋ ತಗೊಂಡ್ ಬಂದು ನನಗೆ ಮತ್ತೆ ನನ್ ಮಗುಗೇನಾದ್ರೂ ಮಾಡ್ಬೇಕು ಅಂತ ನೋಡಿದ್ರೆ ಬೇವಿನ ಸೊಪ್ಪಿನ ಮಹತ್ವ ನಿನಗೆ ಗೊತ್ತಿಲ್ಲ ಸುಮ್ಮನ. ಸೊಪ್ಪು ಒಳ್ಳೇದೇ ಮಾಡತ್ತೆ, ನಮ್ಮ ಅಕ್ಕ ಕೆಟ್ಟದ್ ಮಾಡ್ತಾಳೆ. ಏಯ್, ನನಗೆ ಅರ್ಥ ಆಯ್ತು. ನನ್ ಕಷ್ಟ ನನ್ಗೆ. ಇವರು ಕೂಡ ಬದ್ಲಾಗಲ್ಲ, ನಾನು ಹೇಳಿದ್ನು ಅರ್ಥ ಮಾಡ್ಕೊಳಲ್ಲ. ಛೇ, ಇವಳು ನಕ್ಷತ್ರನೇ ಇಂಥದೋ ಏನೋ ಕೂಗಾಡ್ತಿರ್ತಾಳೆ. ಸ್ವಾಮಿ, ನನ್ನನ್ನು ಬಾಯಿ ತುಂಬ ಅಪ್ಪ ಅಂತ ಕರೆಯೋ ವಿಶಾಲಾಕ್ಷಿ ಚಂದ್ರಕಾಂತ ಮಣಿಯಿಂದ ಅರ್ಧ ಚಂದ್ರಕಾರದ ಮಚ್ಚೆ ಇದಕ್ಕೂ ಮುಂಚೆ ಯಾರಿಗಿತ್ತೋ ತಿಳ್ಕೋಬೋದು ಅಂತ ಹೇಳಿದ್ಲು. ಅಪ್ಪ ಅಮ್ಮ ಇಲ್ದಿರೋ ಅನಾಥೆ ಅಂತ ಹೇಳೋ ಆಕೆ ಇವಾಗ ನನಗೆ ನನ್ನ ಮಗಳಾಗಿ ದಕ್ಕಬೇಕಾಗಿರೋ ನನ್ನ ಮಗಳು ಗಾಯತ್ರಿನೇ ನಮ್ಮಮ್ಮ ಅಂತ ತಿಳೋತಮ್ಮಮ್ಮ ತಿಳ್ಕೊಳ್ಳೋ ಹಾಗೆ ಮಾಡಿದ್ಲು ಅಂತ ಬೇಜಾರಾಗ್ತಿದೆ. ವೇದನೆ ಪಡ್ತಿದೆಯೇ ಹೊರತು ಆ ವಿಶಾಲಾಕ್ಷಿ ಮೇಲೆ ಕೋಪ ಬರ್ತಿಲ್ವಾ ವಿಶಾಲ? ಎಲ್ಲ ಪರಿಸ್ಥಿತಿಯಲ್ಲೂ ನಗ್ನಗ್ಕೊಂಡಿರೋ ವಿಶಾಲಾಕ್ಷಿನ ನೋಡಿದ್ರೆ ಕೋಪ ಎಲ್ಲ ಕರ್ಗೋಗ್ಬಿಡುತ್ತೆ ಸ್ವಾಮಿ. ಸ್ವಲ್ಪ ಹೊತ್ತಲ್ಲಿ ಚಂದ್ರಕಾಂತ ಮಣಿ ಕೂಡ ಬೆಳದಿಂಗಳಲ್ಲಿ ಕರ್ಗು ಹೋಗೋದು ನೋಡ್ತೀಯ. ಆ ವಿಷಯನೇ ನನಗೆ ಟೆನ್ಷನ್ ಕೊಡ್ತಿರೋ ಸ್ವಾಮಿ. ನೀವು ಕೂಡ ತಿರುತಮ್ಮ ಪ್ರಯತ್ನನ ತಡಿಬೇಕು. ಒಂದ್ ವೇಳೆ ಸುಳ್ಳು ಹೇಳ್ಬೋದು ಅಂತ ಅಂದ್ಕೊಂಡಿದ್ದೆ ನಾನು. ನಾನು ಅಸತ್ಯ ನುಡಿಬೇಕು ಅಂತ ಹೇಳ್ತಿದ್ಯಾ ವಿಶಾಲ? ಕ್ಷಮಿಸಿ, ನನ್ನ ಉದ್ದೇಶ ನಿಮ್ಗೆ ಈಗಾಗಲೇ ಅರ್ಥ ಆಗಿರುತ್ತೆ. ಎಲ್ಲ ಗೊತ್ತಿದ್ರು ನೀವು ಹೋಗಿ ಹೋಗಿ ನಮ್ಮ ಮಾಮ್ಗೆ ಅವ್ರ ಶತ್ರು ತಮ್ಮ ಕಣ್ಮುಂದೆ ಇದ್ದಾಳೆ ಅಂತ ತಿಳ್ಕೊಳ್ಳೋ ಅವಕಾಶನ ಕಲ್ಪಿಸ್ಕೊಟ್ರಿ ಅಂತ ಹಾಗೆ ಹೇಳಿದೆ ಅಷ್ಟೆ. ವಿಧಿ ಬರಹ ಹೇಗೆ ಬರ್ದಿರುತ್ತೋ ಅದನ್ನ ಬದಲಾಯಿಸೋಕೆ ಯಾರಿಂದಲೂ ಸಾಧ್ಯ ಇಲ್ಲ. ಕಾರಣಕ್ಕೆ ವಿಶಾಲಕ್ಷಮ್ನವರು ಕೂಡ ನಡಿಬೇಕಾದ್ರೆ ನಡೀಲಿ ಅಂತ ಹೇಳಿ ಕಾಲಭೈರವನಿಗೆ ಸಮಾಧಾನ ಹೇಳಿದ್ದಾರೆ. ಹಾಗಾದ್ರೆ ನಮ್ಮಮ್ಮನ್ನ ತಿಳುತ್ತೋ ಮಾಮ ನೋಡ್ತಾರ ಸ್ವಾಮಿ? ವಿಶಾಲ,
ನಿರಾಶೆಯಲ್ಲೇ ಆಸೆನೂ ಇದೆ. ಗಾಯತ್ರಿ ದೇವಿ ಪ್ರತಿರೂಪನ ನೀನ್ಯಾಕೆ ನೋಡಬಾರ್ದು? ಅರ್ಥ ಆಗ್ಲಿಲ್ವೇನು? ಸಮಸ್ಯೆ ಎದುರಾದಾಗ ಅದನ್ನ ನಮ್ಮ ಅನುಕೂಲಕ್ಕೆ ಬದಲಾಯಿಸ್ಕೊಳ್ಳೋ ತರ ದಾರಿನ ನಾವು ಹುಡುಕ್ಬೇಕು. ಚಂದ್ರಕಾಂತ ಮಣಿ ಕರಗಿ ನೀರಾದ್ಮೇಲೆ ಅದರೊಳಗೆ ಅರ್ಧ ಚಂದ್ರಾಕಾರ ಮಚ್ಚೆ ಇರೋ ಗಾಯತ್ರಿ ಪುಟ್ಟಿ ಹೋದ್ ಜನ್ಮದಲ್ಲಿ ಗಾಯತ್ರಿ ದೇವಿಯಾಗಿದ್ದ ತನ್ನ ರೂಪ ಕಾಣಿಸುತ್ತೆ. ಚಿಕ್ಕ ವಯಸ್ಸಲ್ಲಿ ನೋಡಿರೋ ನೀನು ಎತ್ತ ತಾಯಿ ನೆನಪಲ್ಲಿ ಮಾತ್ರ ಇದ್ರೂ ಪ್ರತ್ಯಕ್ಷವಾಗಿ ನೀರಲ್ಲಿ ಪ್ರತಿಬಿಂಬವಾಗಿ ನೋಡೋದು ಅದ್ಭುತ, ಸಂತೋಷವಾದ ವಿಷಯ ಅಲ್ವಾ? ಸ್ವಾಮಿ, ಮತ್ತೆ ಅಮ್ಮನ ನೋಡೋ ಅದೃಷ್ಟ ನಾನು ಯಾಕೆ ಬೇಡ ಅಂತ ಹೇಳ್ತೀನಿ. ಆದರೆ ತಿಲೋತ್ತಮ ಮೊದಲು ನೋಡಿದ್ರೆ ನಮಗೆ ಖುಷಿ ಅನ್ನೋದೇ ಇರಲ್ಲ ಅಲ್ವಾ? ತಿಲೋತ್ತಮ ಕೂಡ ತನ್ನ ಕಣ್ಣಾರೆ ನೋಡ್ತಾಳೆ. ಆದ್ರೆ ಅಷ್ಟ್ರೊಳಗೆ ನೀನೂ ನೋಡ್ಬೇಕು. ಹೌದು ಸ್ವಾಮಿ, ನಾನು ನೋಡಿ ಖುಷಿ ಪಡೋಷ್ಟರಲ್ಲೇ ತಿಲೋತ್ತಮ ಗುರ್ತು ಹಿಡಿದು ಬಿಡ್ತಾರಾ? ನೋಡೋಣ ಏನ್ ನಡೆಯುತ್ತೆ ಅಂತ. ಈ ವಿಷಯದಲ್ಲಿ ಹಾಸಿನಿ ಮೊದಲು ನೋಡೋದು ಒಳ್ಳೇದು ವಿಶಾಲ. ಸರಿ ಸ್ವಾಮಿ. ಮಾಮ್, ಬೆಳ್ದಿಂಗ್ಳು ಬಂದಿಲ್ಲ, ಆದ್ರೆ ವಿಶಾಲ್ ಬಾವು ಬೇಕು ಆಗ್ಲೇ ಬಂದಿದೆ. ಏನ್ ಹೇಳ್ತಿದ್ಯಾ ವಲ್ಲಭ? ನಿನ್ ಸೊಸೆ ನೈನಿನ ರೇಗ್ಸೋಣ ಅಂತ ಹಾಗೆ ಹೇಳ್ದೆ. ಹಲೋ ಮಿಡ್ ನೈಟ್ ರಣಧೀರ, ನಮ್ ನೈನಿ ಬಾವ್ಬೇಕಲ್ಲ, ಟೈಮ್ ಬಂದ್ರೆ ಸಿಗದ್ ಸುಲಿಯೋ ಅಂತ ಶಾರ್ಪ್ ಆಗಿರೋ ಕತ್ತಿ. ಏಯ್, ಏನ್ ಕುಯ್ತಾಳೆ? ಈ ಟೈಮಲ್ಲಿ ಅದೆಲ್ಲ ಯಾಕೆ ಬಿಡಿ. ಹಾಸಿನಿ, ಗುರುಗಳು ಬರ್ತಿದ್ದಾರೆ. ನಮಸ್ಕಾರ ಗುರುಗಳೇ. ನಮಸ್ಕಾರ ಗುರುಗಳೇ. ಸ್ವಾಮೀಜಿ, ತುಂಬಾ ಬೆಲೆ ಬಾಳೋ ಚಂದ್ರಕಾಂತ್ ಮಣಿನ ಚಂದ್ರನ್ ಬೆಳಕಲ್ಲಿಟ್ರೆ ಕರ್ಗ್ ಹೋಗತ್ತೆ ಅಂದ್ರಿ. ಪರೀಕ್ಷೆಗೋಸ್ಕರ ಅದನ್ನ ನಾವು ಹಾಳ್ ಮಾಡ್ಬಾರ್ದಲ್ವಾ? ಅದೇ ಮಾತನ್ನ ನಿಮ್ಮತ್ತೆಗೆ ಹೇಳು ಸುಮನ. ಅತ್ತೆ, ನೀವು ಅಷ್ಟೇ ಯೋಚನೆ ಮಾಡಿ. ಅದು ಕರಗ್ ಹೋದ್ರು, ಕಳ್ತನ ಆದ್ರೂನು ಅದಕ್ ಮೀರಿದ ಬೆಲೆನ ನಾನ್ ಕಟ್ಕೊಡ್ತೀನಿ ಅಂತ ನಿನಗ್ ಮೊದ್ಲೇ ಹೇಳಿದ್ನಲ್ಲ ಸುಮನ. ಈಗ ಆ ಮಣಿನ ನೋಡಿದ ತಕ್ಷಣ ಸುಮನ ಹೆಂಗ ಆಡ್ತಾಳೆ ಅಂತ ನೋಡ್ತಾ ಇರಿ. ವಿಕ್ರಾಂತ, ಕಣ್ಣು ದೊಡ್ಡದು ಮಾಡಿ ಟಿವಿಲ್ ತೋರ್ಸೋ ತರ ಬದ್ಲಾಗ್ತಾಳಪ್ಪ ನೀನ್ ಹೆಂಡ್ತಿ. ಅದನ್ನೇ ಹೇಳ್ತದೇನು ಮಾವ, ಬೆಳೆದಿಂಗಳೇನೋ ಚೆನ್ನಾಗಿರುತ್ತೆ, ಆದ್ರೆ ಇವಳು ಮಾತ್ರ ಭಯಾನಕವಾಗಿರ್ತಾಳೆ. ಏಯ್ ವಿಕ್ರಾಂತ್, ಏನ್ ನಡಿಬೋದು ಅಂತ ನಾನು ತಲೆ ಕೆಡಿಸ್ಕೊಂಡಿದ್ರೆ ಇಲ್ಲಿ ನೀನು ಸುಮನ ಜೊತೆ ಜಗಳ ಮಾಡ್ತಾ ಇದೀಯಾ? ಚಂದ್ರಕಾಂತ ಮಣಿನ ನೋಡಿದ್ಮೇಲೆ ಸುಮನ ಸುಮ್ಮನೆ ಇರೋಲ್ಲ ಅನ್ನೋದು ವಿಕ್ರಾಂತ್ನ ಉದ್ದೇಶ ವಿಶಾಲ. ಹೌದು ಜಯಣ್ಣ. ನೈನಿ ಹತ್ರ ಇರೋವರೆಗೂ ಯಾವ ಪ್ರಾಬ್ಲಮ್ಮೂ ಇರಲ್ಲ ಅಲ್ವಾ? ಆದ್ರೆ ಅದನ್ನ ಮಡಿಕೆ ಮೇಲೆ ಇಡ್ತಾರಲ್ಲ. ನನ್ಗೇನೋ ಆಗತ್ತೆ ಅಂತ ನನ್ನ ಆಟ ಆಡಿಸ್ತಾ ಇದ್ದಾರೆ. ಏನಾಗತ್ತೋ ಏನೋ ನನ್ಗಂತೂ ಗೊತ್ತಿಲ್ಲ. ನಿನ್ಗೇನು ನೆನಪಿರಲ್ಲ, ಸಡನ್ ಆಗಿ ನಿನ್ ವಾಯ್ಸ್ ಕೂಡ ಬದಲಾಗೋಗುತ್ತೆ. ನನ್ನ ವಾಯ್ಸ್ ತರ ಇರುತ್ತೆ. ಹಲೋ, ಅದು ಗಂಡ್ಸರ್ ಧ್ವನಿ ತರ ಇರುತ್ತೆ. ಏಯ್, ಅದಕ್ಕೆ ಹೇಳಿದ್ ಕಣೆ. ನಿಮ್ ವಾಯ್ಸ್ ಒಂಥರ ಇದೆ. ಅಕ್ಕ ಸ್ವಲ್ಪ ಇರು.
ಅತ್ತೆ ಅನುಮಾನ ತೀರಕ್ಕೆ ಅಲ್ವಾ ನಾವಿದೆಲ್ಲ ಮಾಡ್ತಿರೋದು. ನಿನಗೆ ಗೊತ್ತಿಲ್ಲ ನೈನಿ, ಅರ್ಧಚಂದ್ರಕಾರದ ಮಚ್ಚೆ ನನ್ನ ಹೆತ್ತ ತಾಯಿ ಗಾಯತ್ರಿ ದೇವಿಗೆ ಇದ್ದಿದ್ದು ನಿನಗೆ ಗೊತ್ತಿದ್ದಿದ್ರೆ ಇದನ್ನೆಲ್ಲ ನೀವು ಮಾಡಕ್ ಹೋಗ್ತಾ ಇರಲಿಲ್ಲ. ಅಲ್ಲಿಟ್ಟಿರೋದು ಖಾಲಿ ಮಡ್ಕೆನಾ? ಹೌದು ಅತ್ತೆ, ಬೇಕಾದ್ರೆ ನೋಡಿ. ಖಾಲಿ ಮಡ್ಕೆನೆ ಅತ್ತೆ. ಓಕೆ, ಅದ್ರಲ್ಲೇನಾದ್ರೂ ನೀರಿದೆಯೇನೋ, ಅಲ್ಲಾಡಿದ್ರೆ ನೀರಾಚೆ ಬರುತ್ತೇನೋ ಅಂತ ಕೇಳ್ದೆ ಅಷ್ಟೆ. ನಿಮ್ಮಲ್ಲಿ ಮಣಿ ಕರಗಿ ನೀರಾದ್ಮೇಲೆ ಅದನ್ನ ಯಾರು ಬಗ್ ನೋಡ್ತಾರೋ ಅವ್ರೇನಾದ್ರೂ ನೀರನ್ನು ಚೆಲ್ಲಿದ್ರೆ ನಾಳೆ ಬೆಳಗ್ಗೆಯಿಂದ ಹಿಡಿದು ಸಂಜೆವರೆಗೂ ಮಡಿಕೆ ಹೊರಬೇಕು ಅಂತ ವಿಶಾಲಾಕ್ಷಮ್ಮ ಅವ್ರು ಹೇಳಿದ್ರಲ್ಲ, ನೆನ್ಪಿದ್ಯಾ? ಹಾ ಗೊತ್ತು ಬಿಡಿ. ಮೊದಲು ಆ ಚಂದ್ರಕಾಂತ ಮಣಿನ ಆ ಮಡಕೆ ಮೇಲೆ ಇಡಿ. ಸರಿ ವಲ್ಲಭವ. ಬೇಡ ನೈನಿ, ಸುಮನನ್ನ ಭದ್ರವಾಗಿ ಬಂಧಿಸ್ದೆ, ಅದನ್ನ ತೆಗಿಬಾರ್ದು. ನಾನೇ ನಾ ಮಡಿಕೆ ಮೇಲೆ ಹಾರಿ ಅದನ್ನ ತಗೊಳ್ಳಲ್ಲ ಸ್ವಾಮೀಜಿ. ನಿನ್ನ ಮೇಲೆ ನಂಬಿಕೆ ಇದೆ, ಆದ್ರೆ ನೀನು ಅಂಟಿಸ್ಕೊಂಡಿರೋ ಆಸೆ ಮೇಲೆ ನಂಬಿಕೆ ಇಲ್ಲ. ಅದು ಅವಕಾಶ ನೋಡಿ ವಿಜೃಂಭಣೆ ಮಾಡೋಕ್ ಶುರು ಆಗುತ್ತೆ. ನಾನಿವಾಗಿಲ್ಲಿಂದ ಹೋಗ್ಬೇಕು ಅಂತೀರಾ? ಆ ಕೆಲಸ ಮಾಡಿದ್ರೆ ಹ್ಯಾಪಿ. ನಾನು ಹೋಗಲ್ಲ. ವಿಚಿತ್ರ ನಡೆಯತ್ತೆ ಅಂತ ನೀವೆಲ್ರೂ ಸೇರಿ ಅನ್ಕೊಂಡು ಬೆಲೆ ಬಾಳೋ ಮಣಿನ ಹಾಳ್ ಮಾಡಕ್ ಡಿಸೈಡ್ ಮಾಡಿರೋ ನಿಮ್ ಹುಚ್ಚ ಖುಷಿ ನೋಡಕ್ಕಾದ್ರೂ ನಾನು ಇಲ್ಲೇ ಇರ್ತೀನಿ. ಯಾರೇನು ಅಂತ ಸ್ವಲ್ಪ ಹೊತ್ನಲ್ಲೇ ಗೊತ್ತಾಗುತ್ತೆ ಸುಮ್ನಾ. ವಿಕ್ರಾಂತ, ಅಲ್ಲಿಟ್ಟಿರೋ ರಂಗೋಲಿ ಪುಡಿಯಿಂದ ನಿನ್ನ ಹೆಂಡತಿ ಸುತ್ತ ಚಂದ್ರಾಕಾರದಲ್ಲಿ ರಂಗೋಲಿ ಬಿಡಿಸು. ಆಯ್ತು ಗುರುಗಳೇ. ರಿಂಗ್ ಯಾಕೆ ಹಾಕಿದಾರೆ? ಅದನ್ನ ದಾಟಿ ಸುಮನ ಬರಬಾರ್ದು ಅಂತ. ಬಂದ್ರೆ ಸಾಯ್ತೀಯ. ನನ್ನೊಳ್ಳೆ ವಿಲನ್ ತರ ನೋಡ್ತಾ ಇದ್ದೀರಾ ನೀವೆಲ್ರೂ. ಅಪಾರ್ಥ ಮಾಡ್ಕೋಬೇಡ ಸುಮನ. ಯಾರಿಗೂ ತೊಂದರೆ ಆಗದಿರ್ಲಿ ಅಂತ ಬೇರೆ ದಾರಿ ಇಲ್ದೆ ಸ್ವಾಮೀಜಿ ಹಿಂಗ್ ಮಾಡಕ್ ಹೇಳಿದ್ರು. ಗುರುಗಳೇ, ಮೋಡ ದೂರ ಸರಿತಿದೆ. ಬೆಳದಿಂಗಳ ಬೆಳಕಿನ ಸಮಯ ಬರ್ತಿದೆ. ನಯನಿ, ಚಂದ್ರಕಾಂತ ಮಣಿನ ಗಂಟಿಂದ ಬಿಚ್ಚಿ ಆ ಮಡಕೆ ಮೇಲಿಡು. ಚಂದ್ರಕಾಂತ ಮಣಿನ ಇಡು ನೈನಿ. ನಿಲ್ಸಿ. ನಿಲ್ಸಿ ನಿಲ್ಸಿ. ಬೇಡ 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 ಬೇಡ. ನಿಲ್ಸಿ ನಿಲ್ಸಿ ನಿಲ್ಸಿ.